ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾವ ವ್ಯಕ್ತಿ ಯೋಗ್ಯನಾಗಿದ್ದಾನೆ, ಸಾಧನೆಯನ್ನು ಪರಿಪೂರ್ತಿಯಾಗಿ ಮಾಡಿಕೊಂಡಿದ್ದಾನೆ, ಆ ಪದವಿಗೆ ಅರ್ಹನಾಗಿದ್ದಾನೆ ಅಂತ ನನಗೆ ಅನಿಸಿದೆ, ಅಂಥವರನ್ನು ನಾನು ರುದ್ರದೇವರನ್ನು ಮಾಡಬಹುದು, ಬ್ರಹ್ಮನನ್ನಾಗಿ ಮಾಡಬಹುದು, ಇನ್ನಿತರ ದೇವತೆಗಳ ಪದವಿಯಲ್ಲಿ ನಾನು ಕೂಡಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇನೆ. ಕಾಮತೋ ವಿಧಿರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ. ತನ್ನ ಇಚ್ಛೆಗೆ ಬಂದಂತೆ ಯಥೇಚ್ಛವಾದ ಸ್ಥಾನಗಳನ್ನು ಕೊಡುವ ಸಾಮರ್ಥ್ಯ ನನಗಿದೆ ಅಂತ ಮಹಾಲಕ್ಷ್ಮೀ ದೇವಿ ಹೇಳಿಕೊಳ್ತಾಳೆ. ಅಂತಹ ಜಗನ್ನಿಯಾಮಕಳಾದ ಎಲ್ಲ ದೇವತೆಗಳಿಗೆ ಪ್ರೇರಕಳಾಗಿರತಕ್ಕಂತಹ ಪರಮಾತ್ಮನ ನಂತರದಲ್ಲಿ ಇತರ ಎಲ್ಲರಿಗಿಂತಲೂ ಉತ್ತಮಳಾದ ಮಹಾನುಭಾವಳಾದ ಮಹಾಲಕ್ಷ್ಮೀ ದೇವಿ. ಆದರೆ ಇಂತಹ ಮಹಾಶಕ್ತಿ, ಮಹಾ ಸಾಮರ್ಥ್ಯವನ್ನು ಪಡೆದುಕೊಂಡಂತಹ ಮಹಾಲಕ್ಷ್ಮೀ ದೇವಿಗೆ ಒಂದು ಸ್ವಲ್ಪವೂ ಕೂಡ ಅಹಂಕಾರ ಇಲ್ಲ. ನಾನಿಷ್ಟು ಜ್ಞಾನವಂತಳು, ಜಗನ್ನಿಯಾಮಕಳು, ಜಗತ್ಪ್ರೇರಕಳು, ಇಡೀ ದೇವತೆಗಳೆಲ್ಲ ನನ್ನ ಅಧೀನರಾಗಿದ್ದಾರೆ, ನಾನ್ಯಾಕೆ ಪತಿಸೇವೆ ಮಾಡಬೇಕು ಅಂತನ್ನುವ ಪ್ರಶ್ನೆಯನ್ನು ಮಹಾಲಕ್ಷ್ಮಿ ಕೇಳಿಲ್ಲ. ಸ್ವಲ್ಪ ಕಲಿತರೆ, ಸ್ವಲ್ಪೇ ಜ್ಞಾನ ಬಂದರೆ, ಒಂದು ಸ್ವಲ್ಪೇ ಅಧಿಕಾರ ಇದ್ದ ಮಾತ್ರಕ್ಕೆ, ಸ್ವಲ್ಪ ಐಶ್ವರ್ಯ ಇದೆ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದೆ, ನಾನೂ ಗಳಿಸ್ತೇನೆ ಅಂತನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇಕೆ ಪತಿಸೇವೆಯನ್ನು ಮಾಡಬೇಕು ಅಂತ ಬೇರೆಯವರು ಕೇಳಿದರೆ, ಮಹಾಲಕ್ಷ್ಮಿ ಮಾತ್ರ ಹಾಗೆ ಕೇಳಲಿಲ್ಲ. ಅನಂತ ಜಗನ್ನಿಯಾಮಕಳಾಗಿ ಅನಾದ್ಯನಂತ ಕಾಲದ ಜಗತ್ತಿಗೆ ಒಬ್ಬಳೇ ನಿಯಾಮಕಳು. ಬ್ರಹ್ಮದೇವರು ಬೇಕಾದಷ್ಟು ಜನ ಆಗಿ ಹೋಗ್ತಾರೆ, ರುದ್ರದೇವರು ಬೇಕಾದಷ್ಟು ಜನ ಆಗ್ತಾರೆ. ಅನಾದಿ ಕಾಲದಿಂದ ಅನಂತ ರುದ್ರರಾಗಿದ್ದಾರೆ, ಇನ್ನು ಮುಂದೆ ಅನಂತ ರುದ್ರರಾಗ್ತಾರೆ. ಆದರೆ ಲಕ್ಷ್ಮೀ ಮಾತ್ರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬಳೇ ಜಗನ್ನಿಯಾಮಕಳಾಗಿದ್ದಾಳೆ. ಆದರೆ ತಾನು ಇಡೀ ಜಗತ್ತಿಗೆ ನಿಯಾಮಕಳಾಗಿದ್ದರೂ ಕೂಡ ದಾಸರು ಹೇಳುವಂತೆ ಏನು ಧನ್ಯಳೋ ಲಕುಮಿ ಅಂಥ ಮಾನ್ಯಳು. ಬೇಕಾದಷ್ಟು ದಾಸದಾಸಿಯರು, ಸೇವಕಿಯರು, ಅನಂತ ಜೀವರಾಶಿಗಳೇ ಭಗವಂತನಿಗೆ ಅಧೀನರಾಗಿ ಮುಕ್ತರಾದವರೆಲ್ಲ ಸೇವೆಗೆ ಸಿದ್ಧರಾಗಿದ್ದಾರೆ. ಬೇಕಾದಷ್ಟು ಪಾರ್ಷದರಿದ್ದಾರೆ, ಬೇಕಾದಷ್ಟು ಕಿಂಕರರಿದ್ದಾರೆ. ಪರಮಾತ್ಮವನ ಕೈಂಕರ್ಯವನ್ನೇ ಕಾದುಕೊಂಡಿದ್ದಾರೆ ಬ್ರಹ್ಮಾದಿ ದೇವತೆಗಳೆಲ್ಲ. ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತಃ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ. ಯಾವಾಗ ನಾನು ಸೇವೆ ಮಾಡೇನು, ಯಾವಾಗ ಮುಕ್ತನಾಗಿ ಪರಮಾತ್ಮನ ಹತ್ತಿರ ಸದಾಕಾಲದಲ್ಲಿ ವಾಸ ಮಾಡೇನು ಅಂತ ಎಲ್ಲ ದೇವತೆಗಳು ಕಾಯ್ತಾ ಇರ್ತಾರೆ. ಚಾಮರಂ ವ್ಯಗ್ರಹಸ್ತಂ ಮಾಮೇವಂ ಕುರುವಿತಿ ವಕ್ಷತಿ. ನಾನು ಚಾಮರವನ್ನು ಬೀಸ್ತಾ ಇರುವಾಗ ನೀನು ಹೀಗೆ ಮಾಡು ಅಂತ ದೇವರು ಏನಾದರೂ ಆಜ್ಞೆ ಮಾಡ್ತಾನೋ ಅಂತ ಯಾವಾಗಲೂ ಕೂಡ ಚಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ ದೇವತೆಗಳು.
ದೇವರು ಹೀಗೆ ಮಾಡು ಅಂತ ಏನಾದರೂ ಆಜ್ಞೆ ಮಾಡಿದರೆ ಸಾಕು, ಅಷ್ಟು ಖುಷಿ ಅವರಿಗೆ. ತಮ್ಮ ಸಾಧನೆಯ ಪರಿಪೂರ್ತಿಯಾಯಿತು, ತಾವು ಮಾಡಬೇಕಾಗಿರತಕ್ಕಂತಹ ಮಾಡಿದ ಸಾಧನೆಯ ಫಲ ಸಿಕ್ಕಂತೆ ಆಯಿತು ಅನ್ನುವ ಭಾವನೆ. ಪರಮಾತ್ಮ ಒಂದು ಆಜ್ಞೆಯನ್ನು ಮಾಡಿದರೆ ಸಾಕು, ಅಷ್ಟು ಸಂತೋಷ ಪಡ್ತಾರೆ. ಹೀಗೆ ದೇವಾಧಿದೇವತೆಗಳೆಲ್ಲ ಕಾಯ್ತಾ ಇರುವಾಗ, ಅನಂತ ದಾಸರು ಭಗವಂತನಿಗಿದ್ದಾಗ, ಎನ್ನಂಥ ಭಕ್ತರು ಅನಂತ ನಿನಗುಂಟು. ಆದರೆ ಮಹಾಲಕ್ಷ್ಮಿ ಅವರವರಿಗೆ ಯೋಗ್ಯವಾದ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಬಿಟ್ಟರೂ ಕೂಡ ಎಲ್ಲ ಸೇವೆಯನ್ನು ತಾನು ಮಾಡೋದು ಮಾತ್ರ ಯಾವುದೂ ಬಿಡುವುದಿಲ್ಲ. ತಾನೇ ಮಂಚ ಆಗಿ, ತಾನೇ ಬೀಸಣಿಕೆಯಾಗಿ, ತಾನೇ ಚಾಮರ, ತಾನೇ ಛತ್ರ ಬೀಸುವವಳು ತಾನೇ, ಎಲ್ಲವೂ ತಾನೇ ಆಗಿ ಪರಮಾತ್ಮನ ಸೇವೆಯನ್ನ ಮಾಡುತ್ತಾಳೆ ಮಹಾಲಕ್ಷ್ಮಿ. ಅವಳಿಗೆ ಅದು ಸಾಧನೆಯಲ್ಲ, ಅದರಿಂದ ಅವಳು ಹೊಸದಾಗಿ ಪಡೆಯಬೇಕಾದ ಸಿದ್ಧಿ ಏನಿಲ್ಲ. ನಿತ್ಯ ಸಿದ್ಧಳು, ನಿತ್ಯ ಮುಕ್ತಳಾದವಳು. ಆದರೆ ಕೇವಲ ಮಹಾಲಕ್ಷ್ಮಿ ಆ ಪರಮಾತ್ಮನಲ್ಲಿರುವ ಭಕ್ತ್ಯುದ್ರೇಕದಿಂದ ಸ್ವಾಭಾವಿಕವಾಗಿ ಭಗವಂತನ ಸೇವೆಯನ್ನ ಮಾಡ್ತಾಳೆ. ಅದರಿಂದ ಏನು ಪ್ರಯೋಜನದ ಅಪೇಕ್ಷೆ ಇಲ್ಲ ಅವಳಿಗೆ. ಏನು ಹೊಂದಬೇಕಾದದ್ದಿದೆ ಅದನ್ನು ಹೊಂದಿ ಆಗಿ ಹೋಗಿದೆ ಮಹಾಲಕ್ಷ್ಮಿ ಅನಾದಿ ಕಾಲದಿಂದ. ತಾನು ಹೊಂದಬೇಕಾದದ್ದನ್ನು ಹೊಂದಿದರೂ, ನಿತ್ಯ ಮುಕ್ತಳಾದರೂ, ಜಗನ್ನಿಯಾಮಕಳಾದರೂ ಭಗವಂತನ ಸೇವೆಯನ್ನ ಮಾಡೋದನ್ನು ಮಹಾಲಕ್ಷ್ಮಿ ಬಿಟ್ಟಿಲ್ಲ. ಇದು ಮಹಾಲಕ್ಷ್ಮೀ ದೇವಿ ಸಮಗ್ರ ಸ್ತ್ರೀಯರಿಗೆ ಒಂದು ಮಾರ್ಗದರ್ಶನವನ್ನ ಮಾಡುತ್ತಾಳೆ. ಮಹಾಲಕ್ಷ್ಮಿ ಮಾತ್ರವಲ್ಲ, ಭಾರತಿ, ಶಚೀದೇವಿ ಮೊದಲಾದ ಸಮಸ್ತ ದೇವತಾ ಸ್ತ್ರೀಯರು ಕೂಡ ಮಹಾಮಹಾನುಭಾವರು, ಸರ್ವಜ್ಞರು, ಮಹಾಸಮರ್ಥರು, ಜಗತ್ಪ್ರೇರಕರು ಇಷ್ಟಾಗಿದ್ದರೂ ಕೂಡ ತಮ್ಮ ಕರ್ತವ್ಯದಲ್ಲಿ ತಾವು ಲೋಪವನ್ನು ಮಾಡುವುದಿಲ್ಲ. ಪ್ರತಿನಿತ್ಯದಲ್ಲಿ ಅನುಸಂಧಾನದಲ್ಲಿ ಒಂದು ಉಂಟು. ಒಬ್ಬರ್ಯಾರೋ ಕೆಲವು ದಿವಸಗಳ ಹಿಂದೆ ಪ್ರಶ್ನೆ ಕೇಳಿದ್ರು, ಮಹಾಲಕ್ಷ್ಮೀ ದೇವಿ ದೇವರ ಜೊತೆಗೆ ಊಟಕ್ಕೆ ಕೂಡ್ತಾಳೋ ಅಥವಾ ದೇವರಿಗೆ ಬಡಿಸಿ ಆಮೇಲೆ ಕೂಡ್ತಾಳೋ? ದೇವರಿಗೆ ಬಡಿಸಿ ಆಮೇಲೆ ಕೂಡ್ತಾಳೆ ಅಂದ್ರೆ ನಾವು ಪ್ರತ್ಯೇಕ ರಮಾ ನೈವೇದ್ಯ ಮಾಡೋದಕ್ಕೆ ಅರ್ಥ ಇದೆ. ದೇವರ ಜೊತೆಗೆ ಕೂಡೋದಾಗಿದ್ರೆ ದೇವರ ನೈವೇದ್ಯದ ಜೊತೆಗೆ ರಮಾ ನೈವೇದ್ಯ ಆಗಿ ಹೋಗಿರ್ತದೆ, ಮತ್ತೇನು ಪ್ರತ್ಯೇಕ ರಮಾ ನೈವೇದ್ಯ ಮಾಡೋದು ಅಂತ ಕೇಳಿದ್ರು. ಶಾಸ್ತ್ರ ಹೇಳುತ್ತದೆ ಎರಡೂ ರೀತಿ. ಪರಮಾತ್ಮನ ಜೊತೆಗೆ ಶ್ರೀಭೂರೂಪದಿಂದ ಕುಳಿತುಕೊಂಡು ಲಕ್ಷ್ಮೀದೇವಿ ಭೋಗವನ್ನು ಸ್ವೀಕಾರ ಮಾಡುವುದೂ ಸತ್ಯ. ಆದರೆ ಒಂದು ರೂಪದಿಂದ ಲಕ್ಷ್ಮೀದೇವಿ ಬಡಿಸ್ತಾಳೆ. ನಾರಾಯಣೋ ಭುಂಕ್ತೆ ಲಕ್ಷ್ಮೀ ಪರಿವೇಶಯತಿ ವಾಯುರ್ವೀಜಯತಿ ಭಾರತ್ಯಾದ್ಯಾ ಪರಿಚರಂತಿ. ಹೀಗೆ ಅನುಸಂಧಾನ ಮಾಡಬೇಕು ಅಂತಿದೆ ನೈವೇದ್ಯ ಕಾಲದಲ್ಲಿ. ದೇವರು ಊಟ ಮಾಡ್ತಾನೆ, ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾಳೆ. ಭಾರತಿ, ಸರಸ್ವತಿ, ಶಚಿ, ಶ್ಯಾಮಲ ಮೊದಲಾದ ಎಲ್ಲ ದೇವತೆಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಮಹಾಲಕ್ಷ್ಮೀ ದೇವಿಗೆ ಸೇವೆಯನ್ನು ಮಾಡ್ತಾರೆ. ಬೇಕಾದ ಪದಾರ್ಥಗಳನ್ನು ತಂದು ತಂದು ಕೈಯಲ್ಲಿ ಕೊಡ್ತಾರೆ. ನೇರವಾಗಿ ದೇವರ ಎಲೆಗೆ ಬಡಿಸೋ ಅಧಿಕಾರ ಇಲ್ಲ ಅವರಿಗೆ. ಲಕ್ಷ್ಮೀ ಕೈಯಲ್ಲಿ ತಂದು ಕೊಡ್ತಾರೆ, ಲಕ್ಷ್ಮೀದೇವಿ ಬಡಿಸ್ತಾಳೆ. ವಾಯುದೇವರು ಪಕ್ಕದಲ್ಲಿ ವ್ಯಜನವನ್ನು ಹಾಕ್ತಾ ಇದ್ದಾರೆ. ಹೀಗೆ ಅನುಸಂಧಾನ ಮಾಡಬೇಕು ಅಂತಿದೆ. ಹೀಗಾಗಿ ಒಂದು ರೂಪದಿಂದ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ನೈವೇದ್ಯ ಸ್ವೀಕಾರ ಮಾಡಿದರೆ, ಇನ್ನೊಂದು ರೂಪದಿಂದ ತಾನು ದೇವರ ಅಧೀನ ನಿತ್ಯಾಭಿಯೋಗಿನಿ ಅಂತ ತೋರಿಸೋದಕ್ಕೆ ಜೊತೆಗೆ ಸ್ವೀಕಾರ ಮಾಡ್ತಾಳೆ. ನಾನು ದೇವರ ಅಧೀನ, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನ ಧನ್ಯತೆಯನ್ನು ಪಡೆದುಕೊಳ್ತೇನೆ ಅನ್ನುವುದನ್ನು ತಿಳಿಸಿಕೊಡೋದಕ್ಕೆ ನಂತರದಲ್ಲಿ ಪರಮಾತ್ಮನಿಗೆ ಬಡಿಸಿ ಆಮೇಲೂ ಕೂಡ ತಾನು ಸ್ವೀಕಾರ ಮಾಡ್ತಾಳೆ. ಇವುಗಳನ್ನೆಲ್ಲ ಮಹಾಲಕ್ಷ್ಮಿ ಯಾಕೆ ಮಾಡಿ ತೋರಿಸೋದು? ತಾನಿಗೆ ಬೇಕಾದಷ್ಟು ದೊಡ್ಡಸ್ತಕ್ಕೆ ಇರಬಹುದು, ಜ್ಞಾನ ಇರಬಹುದು, ಶಕ್ತಿ ಇರಬಹುದು, ಯೋಗ್ಯತೆ ಇರಬಹುದು, ಏನಿದ್ದರೂ ಕೂಡ ತನಗೆ ವಿಹಿತವಾಗಿರತಕ್ಕಂತಹ ಕರ್ಮವನ್ನು ಮಾಡುವುದರೊಳಗೆ ಅತ್ಯಂತ ಜಾಗರೂಕರಾಗಿರಬೇಕು ಸ್ತ್ರೀಯರು ಅಂತನ್ನೋದನ್ನು ಮಹಾಲಕ್ಷ್ಮೀ ದೇವಿ ತೋರಿಸ್ತಾ ಇದ್ದಾರೆ.